ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಚಿಕ್ಕ ವಯಸ್ಸಿಂದ ಎಲ್ಲರಿಗೂ ಒಂದು ಆಸೆ ಇರ್ತದೆ, ಒಂದು ಮನೆ ಕಟ್ಟಬೇಕು, ಅದ್ರ ಮುಂದೆ ಒಂದು ಕಾರ್ ನಿಲ್ಲಿಸಬೇಕು, ಸೊ ನಾವು ಫ್ಯಾಮಿಲಿ ಸಮೇತ ಇನ್ನು ಟ್ರಿಪ್ ಹೋಗಬೇಕು, ಜಾಲಿಯಾಗಿರಬೇಕು ಅಂತ ಒಂದು ಆಸೆ ಇರ್ತದೆ. ಸೊ ಈ ಥರ ಇರೋ ಈ ಕಾರ್ ಮೋಹ ಅಂತ ಹೇಳ್ತಿಲ್ವಲ್ಲ, ಸೊ ಈ ಕಾರ್ ಬಂದ್ಬಿಟ್ಟು ದೇಶದಲ್ಲಿ ಎಷ್ಟೋ ಕಂಪನಿಗಳು ಕಾರ್ ತಯಾರಿಸ್ತದೆ. ಸೊ ಆ ಒಂದೊಂದು ಕಂಪನಿನೂ ಬಂದ್ಬಿಟ್ಟು ಇವಾಗ ಹೆಂಗೆ ಎಲ್ಲ ಅಪ್ಗ್ರೇಡ್ ಮಾಡ್ತಿರ್ತಾರೆ. ಸೊ ಡಿಜಿಟಲ್ ಆಗಲಿ ಮತ್ತು ಏನು ತುಂಬ ಅಡ್ವಾನ್ಸ್ ಆಗಿರ್ಬೇಕಂತೆಲ್ಲ ಅಪ್ಡೇಟ್ ಮಾಡ್ತಿದ್ದಾರೆ. ಬಟ್ ಆ ಕಾರೆಲ್ಲ ಬಂದ್ಬಿಟ್ಟು ನೀವು ಅಮ್ಮಮ್ಮ ಅಂದರೆ ಒಂದು 5 ಕೋಟಿ ಮ್ಯಾಕ್ಸಿಮಮ್ ಟಾಪ್ ಎಂಡ್ ಕಾರ್ ಅಂತ ಹೇಳಿದ್ರೆ 5 ಇಂದ 10 ಕೋಟಿಲಿ ಹೋಯ್ತದೆ. ಓಕೆನಾ. ಸೊ ಇಲ್ಲೊಂದು ಕಾರು ಏನು ಈ ಥರ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಏನು ಇಲ್ಲದೆ ಅವ್ರಿಗಂತಾನೆ ಒಂದು ಸಿಗ್ನಿಫಿಕೆಂಟ್ ರಾಯಲ್ ಅನ್ನೋ ಒಂದು ಸಿಗ್ನಿಫಿಕೆಂಟ್ ಅಲ್ಲಿ ಒಂದು ಕಾರ್ ತಯಾರಿಸ್ತಾರೆ. ಸೊ ಆ ಕಾರಿನ ಬೆಲೆ ಬಂದ್ಬಿಟ್ಟು 205 ಕೋಟಿ ರೂಪಾಯಿ 2021 ವರ್ಷನ್. ಓಕೆನಾ. ಸೊ ಈ ಕಾರ್ ಯಾವ್ದಂತ ಹೇಳಿದ್ರೆ ರೋಲ್ಸ್ ರಾಯ್ಸ್. ಓಕೆನಾ. ಸೊ ರೋಲ್ಸ್ ರಾಯ್ಲಿ 205 crores ಒಂದು ಕಾರ್ ಇದೆ ಅಂತೇಳಿ ನಂಬ್ತೀರಾ. ಸೊ ಇದು ಬಂದ್ಬಿಟ್ಟು ದೇಶದಲ್ಲಿ 3 ಜನಕ್ಕೆ ಮಾರಾಟ ಇರೋದು ಅಂದ್ರೆ ನಂಬ್ತೀರಾ. ಸೊ ಇದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ನಾವು ರೋಲ್ಸ್ ರಾಯ್ಸ್ ಅಂದ್ರೆ ಏನು, ಸೊ ಅದ್ರ ಹಿಸ್ಟ್ರಿ ಏನು, ಸೊ ಈ ರೋಲ್ಸ್ ರಾಯ್ಸ್ನ ಒಂದು ಇಂಡಿಯನ್ ಮಹಾರಾಜ ಬೈ ಮಾಡೋಕೆ ಹೋದಾಗ ಅವ್ರನ್ನ ಅವಮಾನ ಪಡಿಸಿದ್ದಕ್ಕೆ ಅವ್ರು ಮಾಡಿದ ರಿವೆಂಜ್ ಏನು ಅಂದ್ಬಿಟ್ಟು ನೋಡೋಣ. ಸೊ ಫಸ್ಟ್ ಸ್ಟಾರ್ಟಿಂಗಿಂದ ಈ ರೋಲ್ಸ್ ರಾಯ್ಸು ಸಿಗ್ನಿಫಿಕೆಂಟ್ 10. ಓಕೆನಾ. ಸೊ ನಾನು ಸ್ಟೋರಿಯಾಗಿ ಹೇಳಿದ್ರೆ ನಿಮ್ಗೆ ಬೋರ್ ಹೊಡಿತದೆ ಅಂದ್ಬಿಟ್ಟು ಟಾಪ್ 10 ಥರ ಇದನ್ನ ಮಾಡಿ ಹೇಳ್ತೀನಿ. ಸೊ ಅದಾದ್ಮೇಲೆ ಈ ರಾಜರ ಕತೆ ಹೇಳ್ತೀನಿ. ಸೊ ಆವಾಗ ಅದಕ್ಕೂ ಇರೋ ಕನೆಕ್ಟಿವಿಟಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೂ ಮುಂಚೆ ನನ್ನ ವಿಡಿಯೋಗೆ ಲೈಕು, ಶೇರು, ಕಮೆಂಟ್ ಮಾಡಿಬಿಡಿ. ಸೊ ನಿಮ್ಮ ಫ್ರೆಂಡ್ಸಿಗೆ ಯಾರು ಅಂದರೆ ಶೇರ್ ಮಾಡಿ, ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಫರ್ದರ್ ಡೈಲಿ ವಿಡಿಯೋಲಿಗೆ ಹೋಗೋಣ, ಬನ್ನಿ. Update yourself. Information is wealth. Good luck. ಫಸ್ಟ್ ವಿಷಯ ಯಾವುದಂತ ಹೇಳಿದ್ರೆ ರೋಲ್ಸ್ ರಾಯ್ಸ್ ಅನ್ನೋ ಈ ಸಿಂಬಲ್ ಇದೆಯಲ್ಲ, ಸೊ R&R. ಸೊ ರೋಲ್ಸ್ ಅನ್ನೋದು ಒಬ್ಬರು, ರಾಯ್ಸ್ ಅನ್ನೋದು ಇಬ್ಬರು. ಓಕೆನಾ. ಸೊ ಇಬ್ಬರು ಸೇರ್ಕೊಂಡು ಈ ಕಂಪನಿನ ತಯಾರಿಸ್ತಾರೆ. ಸೊ ರೋಲ್ಸ್ ಅನ್ನೋರು ಏನಂದರೆ ಕಾರ್ ಡೀಲರ್. ಓಕೆನಾ. ದೊಡ್ಡ ಕಾರ್ ಡೀಲರ್ ಇಟ್ಕೊಂಡು ಮೀನ್ಸ್ ಕಾರ್ನ ಮಾರಾಟ ಮಾಡೋರು. ರಾಯ್ಸ್ ಅನ್ನೋದು ಬಂದು ದೊಡ್ಡ ಇಂಜಿನ್. ಸೊ ಇವರಿಬ್ಬರು ಸೇರಿ ಏನು ಮಾಡ್ತಾರಂತೆ, ನಾವು ದೇಶದಲ್ಲೇ ರಾಯಲ್ ಆಗಿ ಮತ್ತು ಕಸ್ಟಮೈಸಬಲ್ ಕಾರು ನೀವು ಹೆಂಗೆ ಚೂಸ್ ಮಾಡ್ತೀರೋ ಆ ಥರ ಒಂದು ಕಾರ್ ಮಾಡಬೇಕು. ಸೊ ಇದು ಬಂದ್ಬಿಟ್ಟು ತುಂಬಾ ಪ್ರೆಸ್ಟೀಜಿಯಸ್ ಕಾರ್ನ ಇರಬೇಕು ಅಂತೇಳಿ, ಪ್ರೆಸ್ಟೀಜಿಯಸ್ ಆಗಿರಬೇಕು ಅಂದ್ಬಿಟ್ಟು ಈ ಕಾರ್ನ ತಯಾರಿಸ್ತಾರೆ. ಸೊ ಅವಾಗ ಬಂದಿದೆ ಈ ರೋಲ್ಸ್ ರಾಯ್ಸು. ಸೊ ಯಾವಾಗ ಇವರು ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳಿದ್ರೆ 1904 ಬಂದ್ಬಿಟ್ಟು ಈ ರೋಲ್ಸ್ ರಾಯ್ಸ್ ಅನ್ನೋ ಒಂದು ಬ್ರಾಂಚ್ ಆಗಲಿ ಈ ಕಾರ್ನ ಒಂದು ಫಸ್ಟ್ ಕಾರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ. ಸೆಕೆಂಡ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ. ಇವಾಗ ಬರೋ ಅಡ್ವಾನ್ಸ್ ಟೆಕ್ನಾಲಜಿನ, ಸೊ ಇನೋವಾ ಆಗಲಿ ಮತ್ತು ಟೊಯೋಟಾ ಕಂಪನಿ, ಬೇರೆ ಬೇರೆ ಕಂಪನಿ ಇದೆ, ಸುಜುಕಿ ಕಂಪನಿ. ಸೊ ಇವರಲ್ಲೇ ಹೇಳ್ತಿರೋ ಪ್ರಕಾರ ಬಂದ್ಬಿಟ್ಟು ಅವ್ರವ್ರ ಕಾರ್ ಬಂದ್ಬಿಟ್ಟು 1 minute ರೆಡಿ ಆಗುತ್ತೆ, 2 minutes ರೆಡಿ ಆಗುತ್ತೆ, ಮ್ಯಾಕ್ಸಿಮಮ್ 24 hours ಒಂದು ಕಾರ್ ರೆಡಿ ಆಗುತ್ತೆ, ಅದು ಎಷ್ಟೇ ಕಾಸ್ಟ್ಲಿ ಆಗಲಿ. ಓಕೆನಾ. ಸೊ ಈ ಥರ ಇರುವಾಗ ಈ ರೋಲ್ಸ್ ರಾಯ್ಸ್ ಎಷ್ಟು ದಿನ ಇಟ್ಕೊಳ್ಳುತ್ತಂತೆ ಒಂದು ಕಾರ್ ರೆಡಿ ಮಾಡೋಕ್ಕಂದ್ರೆ ಮಿನಿಮಮ್ 2 months ಅಂತೆ, ಮ್ಯಾಕ್ಸಿಮಮ್ ಎಷ್ಟು ದಿನ ಬೇಕಂದ್ರೆ ಆಗುತ್ತಂತೆ. ಸೊ ನಾನು ಆಲ್ರೆಡಿ ಒಂದು ಬುಲೆಟದು ಇದಾಕಿದ್ದೆ. ಓಕೆನಾ. ಸೊ ಬುಲೆಟದು ಒಂದು ವೀಡಿಯೋ ಹಾಕಿದ್ದೆ. ಸೊ ಅದ್ರಲ್ಲಿ ಬಂದು 6 month ಗಂಟ ಒಂದು ಗಾಡಿ ಇದು ಡೆಲಿವರಿ ಕೊಡೋಕ್ಕಾಗುತ್ತೆ ಅಂತ ಹೇಳಿದ್ರಲ್ಲ. ಸೊ ಅದೇ ಥರ ಈ ರೋಲ್ಸ್ ರಾಯ್ಸ್ ಬಂದ್ಬಿಟ್ಟು ಒಂದು ಕಾರ್ ರೆಡಿ ಮಾತ್ರ ಮಾಡೋಕ್ಕೆ 2 months. ಏನಕ್ಕೆ ಇಷ್ಟು ತಗೋತ್ತೆ ಅಂತ ಹೇಳಿದ್ರೆ, ಇವ್ರು ಬಂದ್ಬಿಟ್ಟು ಒಂದೊಂದು ಪಾರ್ಟ್ಸ್, ಅದರಲ್ಲಿರೋ ಒಂದೊಂದು ಪಾರ್ಟ್ಸ್ ಆಗಲಿ ಮತ್ತು ಆ ಕಾರ್ನ ಫುಲ್ಲಾಗಿ ಇವಾಗಿರೋ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಮಾಡ್ತಿಲ್ಲ. ಅವರು ಒಂದೊಂದು ಕೈಯಲ್ಲೇ ಏನು ಹ್ಯಾಂಡ್ ಮೇಡ್ ಅಂತೀವಲ್ಲ, ಹ್ಯಾಂಡ್ ಮೇಡ್ ಕ್ರಾಫ್ಟ್ ಅಂತೀವಿ. ಸೊ ಒಂದೊಂದೇ ಕೈಯಲ್ಲಿ ಪೇಂಟಿಂಗ್ ಮಾಡೋದಾಗಲಿ, ಒಂದು ಬೋಲ್ಟ್ನ ಟೈಟ್ ಮಾಡೋದಾಗಲಿ ಮತ್ತು ಒಳಗಡೆ ಇಂಜಿನ್ ಫಿಟ್ಟಿಂಗ್ ಆಗಲಿ, ಸೊ ಇದನ್ನೆಲ್ಲ ಅವರು ಹ್ಯಾಂಡಲ್ಲೇ ಮಾಡ್ತಾರೆ. ಹ್ಯಾಂಡ್ ಕ್ರಾಫ್ಟ್ ಮೇಡೇ ಈ ರೋಲ್ಸ್ ರಾಯ್ಸು. ಸೊ ಇಷ್ಟು ಹೇಳ್ತಿರೋ ಈ ರೋಲ್ಸ್ ರಾಯ್ಸ್ ಯಾರ್ದಪ್ಪ ಇವಾಗ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು 100 ವರ್ಷ ಹೇಳಿದ್ನಲ್ಲ, 1904 ಇವಾಗ 100 ವರ್ಷ ಮೇಲೆ ಆಯಿತು. ಇದು ಬಂದ್ಬಿಟ್ಟು ಎಷ್ಟೊಂದು ಕಂಪನಿಗೆ ಬೇರೆ ಕಡೆ ಎಲ್ಲ ಹೋಗಿ ಬೇರೆ ಕೈಯಿಂದ ಚೇಂಜ್ ಆಗಿ ಇವಾಗ ಯಾರ ಹತ್ರ ಲಾಸ್ಟ್ ಆಗಿದೆ ಅಂತ ಹೇಳಿದ್ರೆ BMW. ಹೌದು. ಸೊ ಇವಾಗ BMW ಓನ್ ಮಾಡ್ತಿರೋ ಕಂಪನಿನೇ ರೋಲ್ಸ್ ರಾಯ್ಸ್ ಅನ್ನೋದನ್ನ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಬಂದು ರೋಲ್ಸ್ ರಾಯ್ಸ್ ಕಾರ್ 1904 ಸ್ಟಾರ್ಟ್ ಆಯ್ತು ಅಂತ ಹೇಳಿದೆ. ಸೊ 1904 ಒಂದು ಕಾರ್ ಇರ್ತದಲ್ಲ, ಸೊ ಅವಾಗಿಂದ 2021 ಗಂಟ ಎಷ್ಟು ಕಾರ್ ಅವ್ರು ಪ್ರೊಡ್ಯೂಸ್ ಮಾಡಿದ್ರು ಅದರಲ್ಲಿ 65 to 70% ಇನ್ನೂ ಓಡ್ತಿದೆಯಂತೆ. ಥಿಂಕ್ ಮಾಡಿ, 100 ವರ್ಷದಿಂದ ಇವಾಗ ಗಂಟ 65% to 75% ಕಾರ್ ಬಂದ್ಬಿಟ್ಟು ರೋಡಲ್ಲಿ ಇನ್ನೂ ಓಡ್ತಿದೆಯಂತೆ. ಥಿಂಕ್ ಮಾಡಿ, ನಾವು ಇವಾಗ ನಾರ್ಮಲಾಗಿ ಕಾರ್ ಇಸ್ಕೊಂಡ್ರೆ ಮ್ಯಾಕ್ಸಿಮಮ್ ಒಂದು 20 years ಅಂತ ರನ್ ಮಾಡಿದ್ರೆ ಅದು FC ಎಲ್ಲ ಮಾಡ್ತೀವಿ. ಸೊ ಅದಾದ್ಮೇಲೆ ಗುಜ್ಲಿಗೆ ಹಾಕ್ಬಿಡ್ತೀವಿ. ಸೊ ಇದನ್ನೇ ಆ್ಯಂಟಿಕ್ ಪೀಸ್ ಅಂತಾರೆ. ಓಕೆನಾ. ನೀವು ನೋಡಿದ್ರೆ ನಾನು ಪಿಕ್ಚರ್ಸ್ ಹಾಕ್ತೀನಿ, ರೋಲ್ಸ್ ರಾಯ್ಸ್ ಫಸ್ಟ್ ಕಾರ್ ಆಗಲಿ ಮತ್ತು ಅದ್ರ ಕಾರ್ ಎವಲ್ಯೂಷನ್ ಹೆಂಗಾಯ್ತು ಅಂತಲ್ಲ. ಸೊ ಆ ಥರ ಇರೋದು ಇನ್ನೂ ಈ ಪ್ರಪಂಚದಲ್ಲಿ ಈ ದೇಶದಲ್ಲಿ ಬಂದ್ಬಿಟ್ಟು ಇನ್ನೂ ಈ ಕಾರ್ ಓಡ್ತಿರೋದಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಲ್ವಾ. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಲಕ್ಸುರಿ. ಸೊ ಲಕ್ಸುರಿ ಅಂದರೆ ನೀವು ಅನ್ಕೊಬೋದು ಒಳಗಡೆ ಫುಲ್ ಆಟೋಮೆಟಿಕ್ ಆಗಿ ಇರ್ತದೆ ಎಲ್ಲನೂ. ಸೊ ನಿಂಗೇನೋ ನೀವು ಹತ್ರ ಹೋದರೆ ಡೋರ್ ಓಪನ್ ಆಗೋದು. ಸೊ ಈ ಥರ ಇಲ್ಲ. ಇವಾಗಲೂ ಅವರು ನಾನು ಹೇಳಿದ 205 ಕೋಟಿ ರೂಪಾಯಿ ಕಾರನ್ನು ಅನಲಾಗ್ ಇದರಲ್ಲೇ ಇಕ್ಕಿರೋದು. ಕಾರ್ ಕನೆಕ್ಟಿವಿಟಿನೇ ಇಲ್ಲ, ನಿಮ್ಮ ಮೊಬೈಲ್ಗೂ ಫೋನ್ಗೂ ಕನೆಕ್ಟ್ ಮಾಡಿ. ಇವಾಗ ಒಂದು ಕೋಟಿ ರೂಪಾಯಿ ಕಾರು, 50 ಲಕ್ಷ ರೂಪಾಯಿ ಕಾರ್ಗೆಲ್ಲ ನಿಮ್ಮ ಫೋನ್ಗೂ ಅದಕ್ಕೆ ಅಟ್ಯಾಚ್ಮೆಂಟ್ ಇರ್ತದೆ. ಸೊ ಇದು ಬಂದ್ಬಿಟ್ಟು ಫುಲ್ ಅನಲಾಗ್. ಓಕೆನಾ. ಸೊ ಸ್ಪೀಡೋಮೀಟರ್ ಆಗಲಿ ಮತ್ತು
ಅದರಲ್ಲಿ ಇವಾಗ ಒಂದು ರೋಲ್ಸ್ ರಾಯ್ಸ್ ಸ್ಪೆಷಲಿಸ್ಟ್ ಏನಂದರೆ ಡೋರಲ್ಲಿ ಬಂದ್ಬಿಟ್ಟು ಒಂದು ಸ್ವಿಚ್ ಇರ್ತದೆ. ಸೊ ಆ ಸ್ವಿಚ್ ತಟ್ಟಿದ್ರೆ ಅಂಬ್ರೆಲ್ ಆಚೆ ಬರ್ತದೆ. ಸೊ ಅದನ್ನು ಅನಲಾಗೆ ಆ ಸ್ವಿಚ್ ಬಂದ್ಬಿಟ್ಟು ಏನು ಜಾಸ್ತಿ ಏನು ಎಲೆಕ್ಟ್ರಿಸಿಟಿ ಇಲ್ಲದೆ ಜಸ್ಟ್ ಅದು ಇದು ಮಾಡಿದ್ರೆ ಸ್ಪ್ರಿಂಗ್ ಇದರಿಂದನೇ ಅದನ್ನು ಕೈಯಲ್ಲೇ ಮಾಡಿದಂತೆ. ಸೊ ಈ ಥರ ಒಂದೊಂದು ಐಟಮ್ನು ಕೈಯಿಂದ ಮಾಡ್ತಾರೆ. ಸೊ ಅವ್ರ ಪ್ರಕಾರ ಲಕ್ಸುರಿ ಅಂತ ಏನಂತ ಹೇಳಿದ್ರೆ ಅಡ್ವಾನ್ಸ್ ಫೀಚರ್ಸ್ನ ತರೋದಲ್ಲ. ಲಕ್ಸುರಿ ಅಂದರೆ ಕ್ಲಾಸಿಕ್ ಆಗಿರಬೇಕು. ಸೊ ಒಂದೊಂದು ವಿಷಯನ ಹಳೆ ಕಾಲದ್ದು ಒಂಥರ. ಸೊ ಹಳೆ ಕಾಲದಲ್ಲಿ ನಮ್ಮ ಅಂಬಾಸಿಡರ್ ಇಂಡಿಯಾದಲ್ಲಿ ಹೆಂಗೆ ಅಂಬಾಸಿಡರ್ ಕಾರ್ ಇದೆಯೋ ಸೊ ಆ ಥರ ಬಂದ್ಬಿಟ್ಟು ಒಂದು ಗೆತ್ತುಗೋಸ್ಕರ ಕೈಯಲ್ಲೇ ಮಾಡಿ. ಸೊ ಅದು AC ವಿಂಡ್ ಆಗಲಿ ಮತ್ತು ಹಿಡ್ಕೊಳ್ಳೋದು ಸ್ಟೇರಿಂಗು, ಸೊ ಅದನ್ನೆಲ್ಲ ಟೀಕ್ ಹುಡ್ಡು, ಫ್ರಂಟಲ್ ಹುಡ್ಡು, ಸೊ ಇದನ್ನೆಲ್ಲ ಅವ್ರು ತಂದಿದ್ದು ಅನಲಾಗ್ ಮೀನ್ಸ್ ಹಳೆ ಒಂದು ರೆಟ್ರೋ ಸ್ಟೈಲಲ್ಲೇ ಇರಬೇಕು ಅನ್ನೋದೇ ಅವ್ರ ಲಕ್ಸುರಿ ಅನ್ನೋ ಒಂದು ವಿಷಯ. ಲಕ್ಸುರಿ ಅಂದರೆ ರೆಟ್ರೋ ಸ್ಟೈಲ್ ಮತ್ತು ಕ್ಲಾಸಿಕಲ್ ಇರೋದೇ ಇವ್ರಿಗೆ ಲಕ್ಸುರಿ ಅನ್ನೋ ಒಂದು ವಿಷಯ. ಸೊ ಅದಕ್ಕೆ ಅವರು ಇವಾಗ ಗಂಟನು ಅವರು ಯಾವುದು ಅಡ್ವಾನ್ಸ್ ಫೀಚರ್ಸ್ನ ಆ ಕಾರ್ ಒಳಗೆ ತಂದಿಲ್ಲ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಹೇಳಿದ್ರೆ ಈ ರೋಲ್ಸ್ ರಾಯ್ಸಲ್ಲಿ ಯೂಸ್ ಮಾಡೋ ಲೆದರ್, ಕಾರ್ ಸೀಟ್ ಲೆದರ್ ಇದೆಯಲ್ಲ, ಸೊ ಅದು ಬಂದ್ಬಿಟ್ಟು ಇಲ್ಲಿರೋ ಲೆದರ್ಸ್ ಎಲ್ಲ ಏನೋ ಯಾವ ಸಿಗುತ್ತೋ ಆ ಲೆದರ್ಲಿ ಮೀನ್ಸ್ ಯಾವ ಚರ್ಮ ಸಿಗುತ್ತೋ ಏನು ಗೂಳಿ ಆಗಲಿ ಇಲ್ಲ ಹಸು ಆಗಲಿ ಎಮ್ಮೆ ಆಗಲಿ, ಸೊ ಯಾವುದೋ ಒಂದು ಇದರಲ್ಲಿ ಮಾಡ್ತಾರೆ. ಬಟ್ ಅವ್ರು ಯೂಸ್ ಮಾಡೋ ಆ ಲೆದರ್ ಬಂದ್ಬಿಟ್ಟು ಗೂಳಿ, ಓಕೆನಾ, ಮೇಲ್ ಕೌ ಬರ್ತದಲ್ಲ, ಸೊ ಅದರಿಂದ ಇದನ್ನ ನಮ್ಮ ಹತ್ರ ಯೂಸ್ ಮಾಡ್ತಾರಂತೆ ಸ್ಕಿನ್ನನ್ನು. ಏನಕ್ಕೆ ಅಂತ ಹೇಳಿದ್ರೆ ಫೀಮೇಲ್ ಯೂಸ್ ಮಾಡಿದ್ರೆ ಫೀಮೇಲ್ ಪ್ರೆಗ್ನೆಂಟ್ ಆದಾಗ ಅದು ಚರ್ಮೆಲ್ಲ ಸ್ಟ್ರೆಚಸ್ ಆಗ್ಬಿಡ್ತದೆ, ಸ್ಟ್ರೆಚ್ ಮಾರ್ಕ್ ಬರ್ತದೆ. ಸೊ ಅವಾಗ ಬಂದ್ಬಿಟ್ಟು ಸೀಟಲ್ಲಿ ಸ್ವಲ್ಪ ದಿನ ಆದಮೇಲೆ ಸ್ಟ್ರೆಚ್ ಮಾರ್ಕ್ ಬರ್ತದೆ. ಸೊ ಅದಕ್ಕೋಸ್ಕರ ಅದು ಯೂಸ್ ಮಾಡೋದು ಬಂದ್ಬಿಟ್ಟು ಗೂಳಿದ ಮಾತ್ರ. ಸೊ ಗೂಳಿ ಸ್ಕಿನ್ ಇರ್ತಲ್ಲ, ಸೊ ಅದನ್ನ ಮಾತ್ರ ಲೆದರ್ ಆಗಿ ಯೂಸ್ ಮಾಡಿ ಆ ಕಾರ್ಗೆ ಇರ್ತಾರೆ. ಸೊ ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಇವ್ರದ್ದೊಂದು ಸಿಗ್ನಿಫಿಕೆಂಟ್. ಸೊ ಆ ರಾಜ್ಯರದ್ದು ಒಂದು ಇನ್ಸಿಡೆಂಟ್ ಆಯ್ತಂತಲ್ಲ, ಸೊ ಅದಾದ್ಮೇಲೆ ಇವ್ರು ಚೇಂಜ್ ಮಾಡ್ಕೊಂಡಿರೋ ಒಂದು ಪಾಲಿಸಿ ಅಂತ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ ನೀವು ಎಷ್ಟೇ ದುಡ್ಡಿದ್ರು ನೀವೊಂದು ಕಾರ್ನ ಬುಕ್ ಮಾಡೋಕೆ ಹೋಗ್ತೀರಾ, ರೋಲ್ಸ್ ರಾಯ್ಸ್ನ ಬುಕ್ ಮಾಡೋಕೆ ಹೋಗ್ತೀರಾ, ಸೊ ನಿಮಗೆ ಇಮಿಡಿಯೇಟಾಗಿ ಕೊಟ್ಬಿಡಲ್ಲ. ಅವ್ರು ಬಂದ್ಬಿಟ್ಟು ನಿಮಗೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ. ಸೊ ಇವಾಗ ಒಂದು KGF ಬಾಬುದು ಒಂದು ಕೇಸ್ ಆಯ್ತು ನೋಡಿದ್ರೆ, ಅಮಿತಾಬ್ ಬಚ್ಚನ್ ಕಾರ್ನ ತಗೊಂಬಂದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಯಿತು. ಸೊ ಇದಾದ ಇವಾಗ ನೀವು ಅವ್ರಿಗೇನಂದ್ರೆ ಈ ವಿಷಯ ರೋಲ್ಸ್ ರಾಯ್ಸ್ ಅವ್ರಿಗೆ ಈ ವಿಷಯ ಗೊತ್ತಾಯಿತು, ಪೊಲೀಸು ಸೀಸ್ ಮಾಡಿದ್ರು ಅವ್ರ ಕಾರ್ನ ಅಂತ ಹೇಳಿದ್ರೆ ಅದು ಒಂದು ಪ್ರೆಸ್ಟೀಜಿಯಸ್ ಪ್ರಾಬ್ಲಮ್, ಓಕೆನಾ. ಸೊ ಈ ಥರ ವಿಷಯಗಳು ಆಗಬಾರ್ದು ಅಂತ ಅವರೊಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ. ಸೊ ನಿಮ್ಮ ಕೈಲಿ ಇದನ್ನ ಮೇಂಟೈನ್ ಮಾಡೋಕ್ಕಾಗುತ್ತಾ, ನಿಮ್ಗೆ ಏನಂದರೆ ಬ್ಯಾಕ್ಗ್ರೌಂಡಲ್ಲಿ ಏನಾದ್ರು ಕೇಸು ಪೊಲೀಸ್ ಕೇಸ್ ಇತ್ತಲ್ಲ ಇದೆ ಅಂತೆಲ್ಲ ವೆರಿಫೈ ಮಾಡಿಬಿಟ್ಟು ಈ ಕಾರ್ ನಿಮ್ಮ ಅಪ್ಲಿಕೇಶನ್ ನಾವು ತಗೋತಾರೆ. ಫಸ್ಟ್ ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಬೇಕು, ಅವ್ರು ಅದನ್ನ ವೆರಿಫೈ ಮಾಡಿ. ಇದೊಂದು ಇನ್ಸಿಡೆಂಟ್ ಮಲ್ಲಿಕಾ ಶರಾವತ್ ನಿಮ್ಗೆಲ್ಲ ಗೊತ್ತು, ಓಕೆನಾ. ಸೊ ಫೇಮಸ್ಸು ಹಾಲಿವುಡ್ ಆ್ಯಕ್ಟ್ರಸ್ಸು, ಬಾಲಿವುಡ್ ಆ್ಯಕ್ಟ್ರಸ್, ಓಕೆನಾ. ಸೊ ಇವ್ರು ಬಂದ್ಬಿಟ್ಟು ಇದೇ ಥರ ದುಡ್ಡಿದ್ದು ರೋಲ್ಸ್ ರಾಯ್ಸ್ಗೆ ಬುಕ್ ಮಾಡೋಕ್ಕೆ ಅಪ್ಲಿಕೇಶನ್ ಹಾಕಿದ್ರು. ಅವ್ರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಫೇಲ್ಡ್ ಆಗಿದ್ದಕ್ಕೆ ಅವ್ರಿಗೆ ಕಾರ್ನ ರಿಜೆಕ್ಟ್ ಮಾಡಿದ್ರು. ಸೊ ಇವಾಗ ರೋಲ್ಸ್ ರಾಯ್ಸಿಗೆ ಇವಾಗ ಇದು KGF ಬಾಬುದು ಒಂದು ಕತೆ ಆಯ್ತಲ್ಲ, ಇದೇನಂದರೆ ಅಮಿತಾಬ್ ಬಚ್ಚನ್ನಿಂದ ಕಾರಿಸ್ಕೊಂಡ್ರಲ್ಲ. ಸೊ ಇದು ಬಂದ್ಬಿಟ್ಟು ಯಾರಿಗೆ ನೆಕ್ಸ್ಟ್ ರೋಲ್ಸ್ ರಾಯ್ಸು ಅಪ್ಲೈ ಮಾಡಿದ್ರು ಅಮಿತಾಬ್ ಬಚ್ಚನಿಂದ. ಯಾಕಂದರೆ ಅಮಿತಾಬ್ ಬಚ್ಚನ್ ಸೆಕೆಂಡ್ ಹ್ಯಾಂಡ್ಲಿಗೆ ಇವ್ರು ಮಾಡಿದ್ದು. ಸೊ ಅದನ್ನು ಸೆಕೆಂಡ್ ಹ್ಯಾಂಡ್ಲಿಗೂ ಮಾರಬಾರ್ದು ಅನ್ನೋ ಒಂದು ಕಾನ್ಸೆಪ್ಟೇ ಅವ್ರದ್ದು, ಓಕೆನಾ. ಒಂದು ಕಾರ್ ಇಟ್ಕೊಂಡು ನೀನು ಲಾಸ್ಟ್ ಗಂಟೆ ನೀನು ಇಟ್ಕೊಬೇಕು, ಬೇರೆಯವ್ರಿಗೆ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನೀನು ಬುಕ್ ಮಾಡೋಕೆ ಹೋದರೆ ನಿನಗೆ ಕಾರ್ ಅವರು ಕೊಡಲ್ಲ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಾವು ಯಾವ್ಯಾವ್ದು ಒಂದು ಒಂದು ಕಾರ್ ಶೋರೂಮ್ಗೆ ಹೋದರೆ ನಾವು ಅವ್ರು ಏನೋ ಸುಳ್ಳು ಹೇಳಿ ನಮ್ಮ ಹತ್ರ ಕಾರ್ ಮಾರ್ಬಿಡ್ತಾರೆ. ಸೊ ನೀನು ಹಿಂಗೆ ಇದ್ರೆ ನೀನು ಕಾರ್ ಕೊಡ್ತೀನಿ ಅನ್ನೋ ಒಂದು ಪಾಲಿಸಿ ಅವ್ರು ಮೇಂಟೈನ್ ಮಾಡ್ತೀರಾ. ಸೊ ಅದನ್ನೇ ರಾಯಲ್ ಅಂತ ಹೇಳೋದು. ಸೊ ಇದ್ರ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ ರೋಲ್ಸ್ ರಾಯ್ಸಲ್ಲಿ ಬಂದ್ಬಿಟ್ಟು ಆ್ಯಶ್ಟ್ರೇ ಇರ್ತದೆ. ಸೊ ನೀವು ಸಿಗರೇಟ್ ಇದು ಮಾಡ್ಬಿಟ್ಟು ಅದನ್ನ ಆ್ಯಶ್ ಇದು ಮಾಡ್ತಿರಲ್ಲ, ಸೊ ಅದು ಇರ್ತದೆ. ಅದು ಹೆಂಗಂತ ಹೇಳಿದ್ರೆ ಅವ್ರು ಒಂದೊಂದು ಹ್ಯಾಂಡ್ ಇದರಲ್ಲೇ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅಷ್ಟು ಮೈನ್ಯೂಟಾಗಿ ಆ ಒಂದು ಆ್ಯಶ್ಟ್ರೇಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವಾಗ ನೀವು ಒಂದೊಂದು ಟೈಮ್ ನಾನು ತಟ್ಟುವಾಗ ಇವಾಗ ತಟ್ಬಿಡ್ತೀರಾ, ಓಕೆ ಫುಲ್ ಆಗೋಯ್ತು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಅದು ಒಳಗೆ ಹೋಗಿ ಒಂದು ಚೂರು ನೀವು ಏನೋ ಆ್ಯಶ್ ಸ್ಮೆಲ್ ಆಗಲಿ ಅದನ್ನೆಲ್ಲ ಬರ್ದಂಗೆ ಅದನ್ನು ಕ್ಲೀನ್ ಮಾಡಿ ಅದನ್ನೇ ರಿಟರ್ನ್ ಬಂದು ಕೊಡುತ್ತಂತೆ. ಸೊ ಅಷ್ಟು ಮೈನ್ಯೂಟಾಗಿ ಒಂದು ಆ್ಯಶ್ಟ್ರೇಗೆ ಇದು ಮಾಡಿದ್ದಾರೆ. ಸೊ ರೋಲ್ಸ್ ರಾಯ್ಸ್ ಆ್ಯಶ್ಟ್ರೇಗೆ ಒಂದು ಬ್ರ್ಯಾಂಡ್ ಅಂತ ಹೇಳ್ತಾರೆ, ಓಕೆನಾ. ಸೊ ಆ ಇದಕ್ಕೇ ತುಂಬಾ ವ್ಯಾಲ್ಯೂ ಇದೆ. ಸೊ ಅದಕ್ಕೋಸ್ಕರ ತುಂಬಾ ಖರ್ಚಿದೆ. ನೀವು ಒಂದು ಇದು ನೋಡಿದ್ರೆ ಒಂದು ಡಾಲರ್ ಪ್ರಕಾರ ಹೋದರೆ ಒಂದು $10,000 ಆ್ಯಶ್ಟ್ರೇಗೆ $10,000. ಸೊ ಈ ಥರ ಎಲ್ಲ ಮೈನ್ಯೂಟಾಗಿ ಮಾಡಿದ್ದಕ್ಕೆ ಅದು, ಸೊ ಅದಕ್ಕೆ ಅಷ್ಟು ರಾಯಲ್ ಆಗಿ ಇರುತ್ತೆ ಆ ಕಾರ್ ಅಂತ ಹೇಳೋದು. ಸೊ ಅದಕ್ಕೆ ಒಂದೊಂದು ವಿಷಯ ಹೇಳ್ತಿರೋ ಇಂಟ್ರೆಸ್ಟಿಂಗ್ ಇರ್ತೀನಿ ಅಪ್ಪ, ಒಂದು ಕಾರಲ್ಲಿ ಇಷ್ಟೆಲ್ಲ ಫೋಕಸ್ ಮಾಡಿ ಮಾಡ್ತಾರ ಅಂತ ಒಂದು ಥಾಟ್ ಬರ್ತದೆ ನಮಗೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ರೋಲ್ಸ್ ರಾಯ್ಸ್ ಫ್ರಂಟಲ್ಲಿ ಬಂದ್ಬಿಟ್ಟು ಒಂದು ಶಿಲೆ ಥರ ಬರ್ತದೆ, ಓಕೆನಾ, ಒಂದು ಗೊಂಬೆ ಥರ ಬರ್ತದೆ. ಸೊ ಅದಕ್ಕೆ ಹೆಸರು ಬಂದ್ಬಿಟ್ಟು ಸ್ಪಿರಿಟ್ ಆಫ್ ಎಕ್ಸ್ಟಸಿ. ಸೊ ನಾನು ಸ್ಟಾರ್ಟಿಂಗಲ್ಲಿ 1904 ಈ ಕಂಪನಿ ಸ್ಟಾರ್ಟಾಗಿ ಎಷ್ಟೋ ಕಂಪನಿಗೆ ಹೋಗ್ಬಿಟ್ಟು ಇವಾಗ BMW ಹತ್ರ ಇದೆ. ಸೊ ಆ ಥರ ಹೋದಾಗ ಯಾವುದೋ ಒಂದು ಕಂಪನಿ ಹತ್ರ ಈ ಕಾರ್ ಸಿಕ್ಕಿದಾಗ ಅವ್ರು ಏನು ಮಾಡಿದ್ದಾರೆ, ಇದನ್ನ ಸ್ವಲ್ಪ ಏನಂದರೆ ಕಸ್ಟಮೈಸ್ ಏನೋ ಮಾಡಿಫೈ ಮಾಡೋಣ ಅಂದಾಗ ಈ ಸ್ಪಿರಿಟ್ ಆಫ್ ಎಕ್ಸ್ಟಸಿ ಅನ್ನೋ ಒಂದು ಗೊಂಬೆ ಬರ್ತದೆ. ಸೊ ಇದಕ್ಕೊಂದು ಕಥೆನೇ ಇದೆ. ಏನಪ್ಪ ಅಂದರೆ, ಸೊ ಆ ಓನರ್ಗೆ ಸೊ ಈ ಕಾರ್ ಕಂಪನಿ ಅವಾಗ ಇಟ್ಕೊಂಡು ಓನ್ ಮಾಡ್ತಿದ್ರ. ಸೊ ಅವ್ರಿಗೆ ಬಂದ್ಬಿಟ್ಟು ಎಕ್ಸ್ ಗರ್ಲ್ ಫ್ರೆಂಡು ಎಕ್ಸ್ ವೈಫು, ಸೊ ಅವ್ರಿಗೆ ಮರ್ಯಾದೆ ಕೊಡೋ ಒಂದು ಪಾಯಿಂಟಲ್ಲಿ ಇದನ್ನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಹುಡುಗಿನ, ಓಕೆನಾ, ಸೊ ಅವರು ತೀರೋದ್ರು ಏನೋ ಆಗೋದ್ರು. ಸೊ ಅವ್ರಿಗೆ ನಾವು ಮರ್ಯಾದೆ ಕೊಡಬೇಕು ಅಂದ್ಬಿಟ್ಟು ಇದನ್ನು ಕೈಯಲ್ಲೇ
ಶಿಲೆನ ಕೈಯಲ್ಲೇ ಮೇಡ್ ಮಾಡಿ ಸೊ ಅದನ್ನು ಬಂದ್ಬಿಟ್ಟು ಫ್ರಂಟಲ್ಲಿ ಇರ್ತಾರೆ. ಸೊ ಇದನ್ನು ಎಷ್ಟು ಕಾಸ್ಟ್ಲಿ ಅಂದರೆ ಈ ಒಂದು ಗೊಂಬೆನ ಈಸ್ಕೊಳ್ಳೋ ಅಮೌಂಟ್ ಬಂದ್ಬಿಟ್ಟು ನಮ್ಮೂರಲ್ಲಿ ಒಂದು ಲಕ್ಸುರಿ ಕಾರ್ ತೊಗೋಬೋದಂತೆ. ಸೊ ಅಷ್ಟು ಬೆಲೆ ಬಾಳೋ ಈ ಗೊಂಬೆ ಬಂದ್ಬಿಟ್ಟು ಯಾರು ಕತ್ಕೊಂಡು ಹೋಗ್ಬಾರ್ದು, ಯಾರು ಡ್ಯಾಮೇಜ್ ಮಾಡಬಾರ್ದು ಅಂದಾಗ ಸೊ ಅವಾಗ ಬಂದ್ಬಿಟ್ಟು ಅದೊಂದು ಟೆಕ್ನಾಲಜಿ ತರ್ತಾರೆ. ಏನಂದರೆ ಅದನ್ನು ಟಚ್ ಮಾಡಿದ್ರೆ ಯಾರಂದರೆ ಮೀನ್ಸ್ ಅದನ್ನ ಕಿತ್ತಕ್ಕೆ ಟ್ರೈ ಮಾಡಿದ್ರೆ ಒಳಗೆ ಆಟೋಮೆಟಿಕ್ಕಾಗಿ ಓಡಬೇಕು. ಸೊ ಈ ಥರ ಎಲ್ಲ ಈ ಕಾರಲ್ಲಿ ಕೊಟ್ಟಿದ್ದಾರೆ. ಏನಕ್ಕಂದರೆ ಇದು ತುಂಬಾ ಲಕ್ಸುರಿಯಸ್ ಕಾರು ಮತ್ತು ಇದು ಒಂದು ಸಿಂಬಲ್ ಆಫ್ ಸ್ಟೇಟಸ್. ಓಕೆ, ಲಾಸ್ಟ್ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇದೊಂದು. ಏನಪ್ಪ ಅಂತ ಹೇಳಿದ್ರೆ ನಮ್ಮೂರಲ್ಲಿ ಎಷ್ಟೋ ಕಾರ್ ಕಂಪನಿಗಳೈತೆ, ಎಷ್ಟೋ ಕಾರ್ ಕಲರ್ಸ್ ಐತೆ. ಸೊ ನೀವು ಒಂದೊಂದು ಕಂಪನಿಗೆ ಹೋದರೂ ಒಂದು 12 ಕಲರ್ ಇರ್ತದೆ ಒಂದು ಕಾರಲ್ಲಿ, ಓಕೆನಾ. ಸೊ ಆ ಕಲರೇ ಊರು ಫುಲ್ ಅದೇ 12 ಕಲರ್ ಯಾವುದೋ ಒಂದು ಕಲರ್ ಓಡ್ತಿರ್ತದೆ, ಅದೇ ಥರ ನೀವು ತೊಗೊಂಡಿರ್ತೀರ. ಬಟ್ ನನಗಿದೆಲ್ಲ ಬೇಡಪ್ಪ, ನನಗಂತ ಒಂದು ಸಪ್ರೇಟಾಗಿ ಕಲರ್ ಬೇಕಂತ ಹೇಳಿದ್ರೆ ದೆನ್ ಯು ಹ್ಯಾವ್ ಟು ಚೂಸ್ ರೋಲ್ಸ್ ರಾಯ್ಸ್. ಏನಕ್ಕಂತ ಹೇಳಿದ್ರೆ ರೋಲ್ಸ್ ರಾಯ್ಸಲ್ಲಿ ಹೇಳಿದ್ರೆ ಅಷ್ಟು ಕಸ್ಟಮೈಸಬಲ್ ಕಾರ್ ಅಂತ. ಸೊ ನಿಮ್ಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಡೋದೆ ಈ ರೋಲ್ಸ್ ರಾಯ್ಸ್ ಕಾನ್ಸೆಪ್ಟ್, ಓಕೆನಾ. ಸೊ ನೀವು ಹೋಗ್ಬಿಟ್ಟು ಆ ರೋಲ್ಸ್ ರಾಯ್ಸ್ ಹತ್ರ ನನಗೆ ಈ ಥರ ಒಂದು ಕಲರಲ್ಲಿ ಕಾರ್ ಬೇಕಂತ ಹೇಳಿದ್ರೆ ಪಕ್ಕ ಮಾಡಿಕೊಡ್ತಾರೆ. ಏನಕ್ಕಂತ ಹೇಳಿದ್ರೆ ಅವ್ರ ಹತ್ರ ಇರೋ ಕಾರ್ ಕಲೆಕ್ಷನ್ ಕಲರ್ ಎಷ್ಟು ಅಂತ ಹೇಳಿದ್ರೆ 44,000 ಕಲರ್, ಓಕೆನಾ. ಸೊ ಈ 44,000ದಲ್ಲಿ ಯಾವ ಕಲರ್ ನಿಮ್ಗೆ ಇಷ್ಟ ಅಂತ ಹೇಳ್ತಿರೋ ಸೊ ಆ ಕಲರಲ್ಲಿ ನಿಮ್ಮ ಕಾರ್ ಬರ್ತದೆ. 44,000 ಅನ್ನೋದು ತುಂಬ ದೊಡ್ಡ ವಿಷಯ. ಸೊ ಅದರಲ್ಲಿ ಯಾವುದೋ ಒಂದು ಕಲರ್ ನಿಮ್ಮ ಇದರಲ್ಲಿ ಬಂದುಬಿಡ್ತದೆ, ಓಕೆನಾ. ಸೊ ನಿಮ್ಗೆ ಯಾವ್ದಂದ್ರೆ ಇಂಟ್ರೆಸ್ಟ್ ಇದ್ದರೆ ಸೊ ಈ ಥರ ಕಾರ್ ಇಸ್ಕೊಬೇಕು, ನನಗೆ ಕಸ್ಟಮೈಸಬಲ್ ಬೇಕಂತೆ ಸೊ ದೆನ್ ಯು ಹ್ಯಾವ್ ಟು ಚೂಸ್ ರೋಲ್ಸ್ ರಾಯ್ಸ್, ದಟ್ ಈಸ್ ಸಿಂಬಲ್ ಆಫ್ ಸ್ಟೇಟಸ್, ಓಕೆ. ಸೊ ಹೆಂಗಪ್ಪ ಇಷ್ಟು ಬೆಲೆ ಬಾಳೋ ಮತ್ತು ಇಷ್ಟು ಹಿಸ್ಟ್ರಿ ಇರೋ ಒಂದು ಕಾರ್ನ ನಮ್ಮ ಇಂಡಿಯಾಗೆ ರಾಜ ತಂದ್ಬಿಟ್ಟು ಇದು ಮಾಡ್ದ, ಏನೋ ಗುಡ್ಸೋಕ್ಕೋಸ್ಕರ ಯೂಸ್ ಮಾಡ್ದ ಅಂತ ಹೇಳಿದ್ರೆ ವೆಲ್ ಆ ಕಥೆನೇ ಇವಾಗ ನೋಡೋಣ ಬನ್ನಿ. ಸೊ ಇವಾಗ ನಾನು ಹೇಳ್ತಿರೋದು ಏನು ಕತೆ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಎಲ್ಲೂ ರಿಟರ್ನ್ ಆಗಿಲ್ಲ. ಮತ್ತು ಆ ಇಮೇಜ್ ನೀವು ನೋಡ್ಬೋದು, ರೋಲ್ಸ್ ರಾಯ್ಸಲ್ಲಿ ಮುಂದೆ 2 ಪಾರ್ಕೆ ಕಟ್ಬಿಟ್ಟು ರೋಡಲ್ಲಿ ಬಿಟ್ಟಿರೋ ಸೊ ಆ ಥರ, ಓಕೆನಾ. ಸೊ ಇದನ್ನು ಯಾರು ಮಾಡಿದ್ರು ಅಂತ ಹೇಳಿದ್ರೆ ರಾಜಸ್ಥಾನಲ್ಲಿ ಒಬ್ಬ ರಾಜ. ಸೊ ಈ ರಾಜ ಇದ್ದಿದ್ದು ಯಾವ ಕಾಲ ಅಂತ ಹೇಳಿದ್ರೆ 1930 1940. ಸೊ ಬ್ರಿಟಿಷರ್ಸ್ ಇದ್ದಲ್ಲ ಆ ಕಾಲದಲ್ಲಿ ಈ ರಾಜ ಬಂದ್ಬಿಟ್ಟು ಆಡಳಿತ ಮಾಡ್ತಿದ್ದು. ಸೊ ಅವಾಗ ಬಂದ್ಬಿಟ್ಟು ವೆಕೇಷನ್ಗೆ ಅಂದ್ಬಿಟ್ಟು ಅವ್ರು ಲಂಡನ್ಗೆ ಹೋಗ್ತಾರೆ, ಓಕೆನಾ. ಸೊ ಲಂಡನ್ಗೆ ಹೋದಾಗ ಆವಾಗ ಬಂದ್ಬಿಟ್ಟು ರಾಜರ ವೇಷ ಎಲ್ಲ ಹಾಕೊಂಡು ಮೀನ್ಸ್ ರಾಜರದ್ದು ಇದಿರ್ತಲ್ಲ ಬಟ್ಟೆ ಅದೆಲ್ಲ, ಸೊ ಅದೆಲ್ಲ ಹಾಕೊಂಡು ನಾರ್ಮಲ್ ಆಗಿ ಒಂದು ಪರ್ಸನ್ ಹೆಂಗಿರ್ತಾರೋ ಸಿಂಪಲ್ ಆಗಿ ಆ ಥರ ಹೋಗ್ತಾರಂತೆ. ಸೊ ಅವಾಗ ರೋಡಲ್ಲಿ ಲಂಡನ್ ರೋಡಲ್ಲಿ ವಾಕ್ ಮಾಡ್ಕೊಂಡು ಇರುವಾಗ ರೋಲ್ಸ್ ರಾಯ್ಸ್ ಶೋರೂಮ್ ಕಾಣಿಸೋದಂತೆ. ಸೊ ಅವಾಗ ಹೋಗಿ ನೋಡೋಣ ಕಾರ್ಸ್ ಅಲ್ವಾ ಅಂದ್ಬಿಟ್ಟು ಹೋಗಿ ನೋಡ್ತಾರೆ. ಒಂದು 6 ಕಾರ್ಸಲ್ಲಿ ಇಕ್ಕಿರ್ತಾರೆ. ಸೊ ಅದನ್ನ ನೋಡ್ಬಿಟ್ಟು ಒಳಗೆ ಹೋಗೋಣ ಅಂತ ಹೇಳಿದ್ರೆ ಅಲ್ಲಿರೋ ಡೀಲರ್ಸ್ ಆಗಲಿ ಮ್ಯಾನೇಜರ್ಸ್ ಅವರೆಲ್ಲ ಒಳಗೆ ಬಿಡೋದು, ನೀನು ಹೋಗೋ ಯಾರೋ ನಾವು ಇಂಡಿಯನ್ಸ್ ಗೊತ್ತಲ್ಲ, ಇಂಡಿಯನ್ಸ್ ನೋಡಿದ್ರೇ ಒಂಥರ ಇದಾಗಿ ನೋಡ್ತಾರಲ್ಲ. ಸೊ ಅವಾಗ ಆ ಥರ ಇದ್ದಾಗ ನೀವು ಇಂಡಿಯನ್ಸ್ ಆಚೆ ಹೋಗೋ ಸೊ ಈ ಥರ ಎಲ್ಲ ಓಡಿಸಿದಾಗ ಅವ್ರು ತುಂಬಾ ಅವಮಾನ ಆಯ್ತದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ತಿರ್ಗಾ ಮೀನ್ಸ್ ಅಲ್ಲಿಗೆ ಲಂಡನ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ತಿರ್ಗಾ ರಾಜರು ಇದೆಲ್ಲ ಹಾಕ್ಕೊಂಡು ಬಟ್ಟೆ ಎಲ್ಲ ಹಾಕ್ಕೊಂಡು ತಿರ್ಗಾ ಶೋರೂಮ್ ಬರ್ತಾರೆ. ಬಂದೆಟ್ಗೆ ಯಾರ ಹತ್ರ ಏನು ಮಾತಾಡಲ್ಲ, ಅಲ್ಲಿರೋ 6 ಕಾರ್ನು ಬುಕ್ ಮಾಡ್ತಾರೆ. ಇದನ್ನ ಬಂದ್ಬಿಟ್ಟು ಇಂಡಿಯಾಗೆ ಡೆಲಿವರಿ ಮಾಡೋ ಅಲ್ಲಿಂದ ಕಾಸು ಇಸ್ಕೊಂಡು ಹೋಗಂತ. ಸೊ ಈ ಥರ ಆದಾಗ ಅವ್ರು ಬಂದ್ಬಿಟ್ಟು ಆ 6 ಕಾರ್ನು ಇಂಡಿಯಾಗೆ ಶಿಪ್ಪಿಂಗ್ ಶಿಪ್ ಮಾಡಿ ಅದನ್ನು ಅವ್ರಿಗೆ ಡೆಲಿವರಿ ಮಾಡಿಬಿಟ್ಟು ದುಡ್ಡು ಇಸ್ಕೊಂಡು ಹೋಗ್ತಾರೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ರಾಜ ಅಲ್ಲಿರೋ ಇದು ಸರ್ವೆಂಟ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಈ ಕಾರಲ್ಲಿ ಮುಂದೆ 2-3 ಪರ್ಕೆ ಕಟ್ಬಿಟ್ಟು ನಮ್ಮ ರೋಡ್ ಫುಲ್ ಈ ಕಾರ್ ಬಿಟ್ಬಿಟ್ಟು ಫುಲ್ಲು ಕ್ಲೀನ್ ಮಾಡ್ಸೋಕೆ ಇದನ್ನು ನೀವು ಮುನಿಸಿಪಾಲಿಟಿ ಗುಡ್ಸೋ ವೆಹಿಕಲ್ ಇಲ್ಲಾಂದರೆ ಕಸ ಎತ್ತೋ ವೆಹಿಕಲ್ ಥರ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಆರ್ಡ್ರ್ ಕೊಟ್ಬಿಡ್ತಾರೆ. ಸೊ ಇದನ್ನು ಮಾಡೋಕ್ಕೆ ಹೇಳ್ತಾರೆ. ಸೊ ಈ ವಿಷಯ ಬಂದರೂ ರೋಲ್ಸ್ ರಾಯ್ಸ್ ಗೊತ್ತಾದಾಗ ರೋಲ್ಸ್ ರಾಯ್ಸ್ ಯಾರು ಹಿಡ್ಕೊಂಡಿರ್ತಾರೋ ಸೊ ರೋಲ್ಸ್ ರಾಯ್ಸ್ ಗೊತ್ತಾಗೋ ಮುಂಚೆ ಯಾರು ರೋಲ್ಸ್ ರಾಯ್ಸ್ ಹಿಡ್ಕೊಂಡಿರ್ತಾರೋ ಅವ್ರಿಗೆಲ್ಲ ಹೆಂಗೆ ಕಿಂಡಲ್ ಆಯ್ತು ಅಂತ ಹೇಳಿದ್ರೆ ಮೀನ್ಸ್ ಬುಲ್ಲಿ ಮಾಡ್ತಾರಂತೆ. ಇದು ಯಾವ ಕಾರ್ ಅಂತೇಳಿ ರೋಲ್ಸ್ ರಾಯ್ಸ್, ಹೌದು ಈ ಮಹಾರಾಜ ಇದಕ್ಕೆ ಯೂಸ್ ಮಾಡ್ತಿದ್ರಲ್ಲ ಏನು ಗುಡ್ಸೋಕ್ಕೆ ಗುಡ್ಸೋ ಗಾಡಿ ತಾನೇ ಇದು. ಸೊ ಆ ಥರ ಎಲ್ಲ ಬಂದ್ಬಿಟ್ಟು ಚೀಪಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಈ ಥರ ಈ ವಿಷಯ ಬಂದ್ಬಿಟ್ಟು ರೋಲ್ಸ್ ರಾಯ್ಸ್ ಗೊತ್ತಾಗ ಅವ್ರು ಬಂದ್ಬಿಟ್ಟು ತುಂಬಾ ಈ ರಾಜ ಹತ್ರ ಬಂದು ಕ್ಷಮೆ ಕೇಳಿದ್ರಂತೆ. ಸೊ ತುಂಬಾ ಅಪಾಲಜೈಸ್ ಮಾಡಿದ್ರಂತೆ. ಸೊ ಈ ಥರ ಎಲ್ಲ ಅವ್ರಿಗೂ ಆ ರಾಜರಿಗೆ ಮರ್ಯಾದೆ ಕೊಡೋ ಥರನೇ ಕಾರ್ ಕಸ್ಟಮೈಸಬಲ್ ಆಗಿ ಒಂದು ಕಾರೆಲ್ಲ ಮಾಡಿದ್ರಂತೆ. ಸೊ ಈ ಥರ ಮಾಡಿನ ಆ ಸಿಂಬಲ್ನ ಅವರು ತಿರ್ಗಾ ರೀಟೈನ್ ಮಾಡಿದ್ರು ಅನ್ನೋದು ಇದೊಂದು ಕತೆ, ಓಕೆನಾ. ಸೊ ಅವಾಗ ಆ ರಾಜ ತಿರ್ಗಾ ಆ ಕಾರ್ನ ಬಂದ್ಬಿಟ್ಟು ಕ್ಲೀನ್ ಮಾಡಿ ಅರಮನೆ ಒಳಗಡೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆರ್ಡ್ರ್ ಹಾಕಿದ್ರು ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಏನು ಹೇಳೋದು ಯಾವುದು ರಿಟರ್ನಲ್ಲ ಆಗಿಲ್ಲ, ಬಾಯಿ ಮಾತು. ಇವಾಗ ಹೆಂಗೆ ನಾನು ನಿನ್ನ ಬಗ್ಗೆ ಹೇಳ್ತೀನಿ, ನೀವು ಇನ್ನೊರ ಬಗ್ಗೆ ಹೇಳ್ತೀರಾ, ಸೊ ಈ ಥರ ವಂಶಾವಳಿಯಾಗಿ ಹೋಗುತ್ತೋ ಸೊ ಆ ಥರ ಬಾಯಿ ಮಾತು ಹೇಳಿದೆ ಇದೊಂದು ಕತೆ. ಸೊ ಈ ಕತೆ ನೀವೆಲ್ಲ ಕೇಳಿರ್ಬೋದು. ಒಬ್ಬ ರಾಜ ನಮ್ಮ ಇಂಡಿಯಾದಲ್ಲಿ ಇದನ್ನು ಕಸ ಗುಡ್ಸೋಕೆ ಯೂಸ್ ಮಾಡ್ತಿದ್ರು ಅನ್ನೋದ್ರೆ ಈ ರೋಲ್ಸ್ ರಾಯ್ಸ್ ಕತೆ. ಸೊ ಇದೇ ಈ ರಾಜರಿಗೂ ಮತ್ತು ರೋಲ್ಸ್ ರಾಯ್ಸ್ಗಿರೋ ಒಂದು ಕ್ಲಾಶು, ಅದೊಂದು ಕತೆ, ಓಕೆನಾ. ಇಷ್ಟು ಹೇಳೋ ಈ ರೋಲ್ಸ್ ರಾಯ್ಸ್ ಬಗ್ಗೆ ಇದು ಬಂದು 1904 ಅಂದೆ. ಸೊ ಅವಾಗೆಲ್ಲ ಕ್ಯಾಮ್ರಾ ಎಲ್ಲ ತುಂಬಾ ಅವೈಲೇಬಲ್ ಇತ್ತು. ನನಗೊಂದು ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ
ಆ ರೋಲ್ಸ್ ರಾಯ್ಸು ಓನರ್ ಇದಲ್ಲ, ಸೊ ನಾವು ಒಂದು ಫೋಟೋನ ಅವ್ರದ್ದು ಹಾಕಿರಲ್ಲ. ಸೊ ಫಸ್ಟ್ ಸ್ಟಾರ್ಟಿಂಗ್ ರೋಲ್ಸ್ ಅನ್ನೋ ರಾಯ್ಸ್ ಅಂತ ಹೇಳ್ತಾರೆ, ಅವ್ರ ಫೋಟೋ ಏನಕ್ಕೆ ಸಿಕ್ಕಿಲ್ಲ. ಅವ್ರ ಪ್ರಕಾರ ಏನಂತ ಹೇಳಿದ್ರೆ ಅವ್ರು ಫೋಟೋಗ್ರಫಿನೇ ಮಾಡಿಲ್ಲ, ಅವ್ರು ಇಮೇಜ್ನ ಫೋಟೋಗ್ರಫಿ ಮಾಡಿ. ಯಾಕಂದ್ರೆ ಇವಾಗ ನಾವೇ ಏನೋ ಒಂದು ಇನ್ವೈಟ್ ಮಾಡಿದ್ರೆ ಕೂಡ ಮಾಡಿಲ್ಲ, ಅದನ್ನೇ ಫೋಟೋ ಸ್ಟೇಟಸ್ ಹಾಕೋದು ಇದನ್ನೆಲ್ಲ ಮಾಡ್ತೀವಿ. ಸೊ ಅವಾಗ ಅಷ್ಟು ದೊಡ್ಡ ಒಂದು ಕಾರ್ ಕಂಪನಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಒಂದು ಫೋಟೋ ಅದ್ರ ಜೊತೆ ಇಟ್ಕೊಂಡು ಹಿಡಿದಿಲ್ವಾ, ಮಿಸ್ಟೀರಿಯಸ್ ಕತೆ. ಸೊ ಅದು ಬಿಟ್ಟು ಈ ಒಂದು ರೋಲ್ಸ್ ರಾಯ್ಸು ಓಕೆನಾ, ಇವಾಗ ನಾರ್ಮಲ್ ಇವಾಗ ನಾನು 205 crore ಅನ್ನಲ್ಲ, ಅದನ್ನ ಬಿಟ್ಬಿಟ್ಟು ಸೊ ಒಂದು ರೋಲ್ಸ್ ರಾಯ್ಸ್ ಒಂದು ಬೆಲೆ ಎಷ್ಟು ಅಂತ ಹೇಳಿದ್ರೆ, ಇವಾಗ ಬಂದ್ಬಿಟ್ಟು ವಿತೌಟ್ ನಮ್ಮ ಇಂಡಿಯಾದಲ್ಲಿ ವಿತೌಟ್ GST ಅದನ್ನ ಇಂಪೋರ್ಟ್ ಮಾಡಿಸ್ಬೇಕಂತ ಹೇಳಿದ್ರೆ 6 crore ಸ್ಟಾರ್ಟ್ ಆಗುತ್ತೆ. 6 crore 205. ನೀವು ಹೆಂಗೆ ಕಸ್ಟಮೈಸಲ್ಲಿ ಆಗುತ್ತೋ ಆ ಥರ ದುಡ್ಡು ರೇಂಜ್ ಆಗುತ್ತೆ. ಅದಕ್ಕೆ ಟ್ಯಾಕ್ಸು ಅದು ಇದೆಲ್ಲ ಹಾಕಿದ್ರೆ ಒಂದು 6 crore ಕಾರ್ ಅಂದ್ಕೊಂಡ್ರು ಅದಕ್ಕೆ GST ಅದೆಲ್ಲ ಹಾಕಿದ್ರೆ 10 crores 12 crores ಕಂಡ ಬರುತ್ತಂತೆ. ಇವಾಗ ಆಲ್ರೆಡಿ ಒಂದು ಚೆನ್ನೈಲೆಲ್ಲ ಒಂದು ಪ್ರಾಬ್ಲಮ್ ಆಯಿತು, ನೀವು ಆಲ್ರೆಡಿ ಈಸ್ಕೊಂಡಿರೋ ಕಾರ್ಗೆ ತಿರ್ಗಾ GST ಕಟ್ಟಬೇಕು ಅನ್ನೋ ಒಂದು ಪ್ರಾಬ್ಲಮ್ಲ ಆಯಿತು. ಆಮೇಲೆ ಸೊ ಈ ರೋಲ್ಸ್ ರಾಯ್ಸ್ಗೋಸ್ಕರನೇ ಎಷ್ಟೋ ಜಗಳ ಆಯ್ತಿದೆ ನೋಡಿದ್ರೆ, KGF ಬಾಬು ಆಗಲಿ, ಮತ್ತು ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಸೆಲೆಬ್ರಿಟಿ ಅಂದರೆ ಒಂದು ಟಾಪ್ 10 ಸೆಲೆಬ್ರಿಟಿ ಎಲ್ಲ ಈ ಕಾರ್ ಇಟ್ಕೊಂಡು ಅಂದರೆ ಅಂಬಾನಿ ಆಗಲಿ, ಬಿಸ್ನೆಸ್ ಮ್ಯಾನ್ ಆಗಲಿ, ಏನೋ ಫಿಲಮ್ ಇಂಡಸ್ಟ್ರಿಯವರಾಗಲಿ, ಮತ್ತು ದೊಡ್ಡ ಪೊಲಿಟಿಷಿಯನ್ಸ್ ಆಗಲಿ, ಸೊ ಈ ರೋಲ್ಸ್ ರಾಯ್ಸ್ನ ಓನ್ ಮಾಡ್ತಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಸಿಂಬಲ್ ಆಫ್ ಸ್ಟೇಟಸ್, ಅವರೊಂದು ಗತ್ತು ತೋರಿಸ್ಕೊಳ್ಳೋಕ್ಕೆ. ನಾನು ಹೇಳಿಲ್ವಾ, ರೋಲ್ಸ್ ರಾಯ್ಸ್ ಇಟ್ಕೊಂಡ್ರೆ ಅವರೊಬ್ಬ ರಾಯಲ್ ಫ್ಯಾಮಿಲಿಯವರು ಅನ್ನೋ ಇದಕ್ಕೇ ಈ ರೋಲ್ಸ್ ರಾಯ್ಸ್ನ ಓನ್ ಮಾಡ್ತಾರೆ. ಸೊ ಈ ಕತೆ ಕೇಳಿದ ಮೇಲೆ ನಿಮ್ಗೆ ಯಾರಿಗಾದ್ರೂ ರೋಲ್ಸ್ ರಾಯ್ಸ್ ಇಸ್ಕೊಬೇಕಂತ ಆಸೆ ಇದ್ದರೆ ಕಮೆಂಟಲ್ಲಿ ಲೀವ್ ಮಾಡಿ. ಸೊ ರೋಲ್ಸ್ ರಾಯ್ಸ್ ಆಲ್ರೆಡಿ ಯಾರು ಎಕ್ಸ್ಪೀರಿಯನ್ಸ್ ಮಾಡಿದರೆ ಅವರು ಕಮೆಂಟಲ್ಲಿ ಲೀವ್ ಮಾಡಿ. ಸೊ ಇದೇ ಥರ ಇನ್ನೊಂದು ಟಾಪಿಕಲ್ಲಿ ನಾನು ಮಾತಾಡ್ತೀನಿ. ಸೊ ಇದೇ ಥರ ನಿಮ್ಗೆ ಯಾವುದಾದ್ರು ಟಾಪಿಕ್ ಬೇಕಂದ್ರೂ ಕಮೆಂಟಲ್ಲಿ ಲೀವ್ ಮಾಡಿ. ಸೊ ಅಂಟಿಲ್ ದೆನ್ ಬೈ ಫ್ರಮ್ ಸರ್ವಣ ಆ್ಯಂಡ್ ದಿಸ್ ಇಸ್ ಕಂಗ್ಲಿಷ್ ಟಾಕ್. ಗುಡ್ ಡೇ ಗೈಸ್.